ಹಬ್ಬ, ಇದೆಂಥ ಊರ್ರಿ? ಊರೇ ಗಲೀಜಾಗಿ ಕಾಣಿಸ್ತಾ ಇದೆ. ಸ್ವಲ್ಪ ಕೂಡ ಸ್ವಚ್ಛತೆ ಇಲ್ಲ. ಪರಿಸರ ನೋಡಿ, ಎಲ್ಲ ಕಲುಷಿತ ಆಗಿದೆ. ಹಾಂ, ಅಂದಹಾಗೆ ಈ ಊರಿನ ಹೆಸರು ಸೋಮಾರಿ ನಗರ. ಹೆಸರು ತಕ್ಕ ಹಾಗೆ ಜನನೂ ಸೋಮಾರಿಗಳೇ. ನೋಡಿ, ಊರಿನ ತುಂಬ ಎಲ್ಲ ಹರಡ್ಕೊಂಡು ಬಿಟ್ಟಿದ್ದಾರೆ. ಊರು ಒಂದು ದೊಡ್ಡ ತಿಪ್ಪೆಯಾಗಿ ಮಾರ್ಪಾಟಾಗಿದೆ. ಜನ ಎದ್ದೇಳ್ತಾರೆ, ಮತ್ತೆ ಮಲಗ್ತಾ ಇದ್ದಾರೆ. ಹಸಿವಾದಾಗ ಸ್ವಲ್ಪ ಆಹಾರವನ್ನು ಮಾಡ್ಕೊತಾರೆ, ಮತ್ತೆ ಮಲಗ್ತಾರೆ. ಈ ಜನಕ್ಕೆ ಸ್ವಚ್ಛತೆ ಅನ್ನೋದು ಬೇಡವೇ ಬೇಡ. ಇದು ಒಬ್ಬಿಬ್ಬರ ಮಾತಲ್ಲ, ಇಡೀ ಊರಲ್ಲಿ ಇರೋ ಎಲ್ಲ ಜನರ ಕತೆ ಇಷ್ಟೆ. ಅದಕ್ಕೆ ಇದಕ್ಕೆ ಸೋಮಾರಿ ನಗರ ಅಂತಲೇ ಕರೀತಾರೆ. ನೋಡಿ, ಊರಲ್ಲಿ ಮನೆಯಲ್ಲಿ ಒಳಗೆ ಇರುವ ಪಾತ್ರೆ ಸಾಮಾನೆಲ್ಲ ಹೊರಗಿದೆ. ಮನೆ ಒಳಗೆ ಮಂಚ ಇರಬೇಕು, ಹೊರಗೆ ಹಾಕ್ಕೊಂಡು ಅಲ್ಲೇ ಮಲಗಿದ್ದಾರೆ, ಅಲ್ಲೇ ತಿಂದಿದ್ದಾರೆ, ಅಲ್ಲೇ ಗಲೀಜು ಮಾಡ್ತಾ ಇದ್ದಾರೆ. ಊರು ಒಳಗೆ ಮನೆ ಹತ್ರ ಆಕಳ ಬಂದರೂ ಎದ್ದು ಓಡಿಸ್ಬೇಕಂತಿಲ್ಲ, ನೋಡ್ತಾರೆ ಮತ್ತೆ ಮಲಗ್ತಾ ಇದ್ದಾರೆ. ಅದೇ ಊರಲ್ಲಿ ರಾಜ ಇದ್ದಾನೆ. ರಾಜ ಬಹಳ ಒಳ್ಳೆಯವರು. ಈ ರಾಜನಿಗೆ ಸೇವಕರು ಬಂದು ಹೇಳ್ತಾ ಇದ್ದಾರೆ, ಈ ರೀತಿಯಾಗಿರೋ ಒಂದು ಸೋಮಾರಿ ನಗರ ಅಂತ ಇದೆ. ಅಲ್ಲಿರೋ ಎಲ್ಲ ಜನ ಸೋಮಾರಿಗಳು, ಕೆಲಸ ಮಾಡೋದಿಲ್ಲ, ಸ್ವಚ್ಛತೆಯನ್ನು ಕಾಪಾಡಿಕೊಂಡಿಲ್ಲ. ರಾಜ ಈಗ ಚಿಂತಾಕ್ರಾಂತನಾಗ್ತಾ ಇದ್ದಾನೆ. ಏನಾದರೂ ಉಪಾಯ ಮಾಡಿ ಆ ಊರಿನ ಜನರ ಸೋಮಾರಿತನವನ್ನು ದೂರ ಮಾಡಬೇಕು. ತನ್ನ ಜನರಿಗೆ ಕೇಳ್ತಾ ಇದ್ದಾನೆ, ಸರಿ, ಒಂದು ಕೆಲಸ ಮಾಡೋಣ. ಮೊದಲಿಗೆ ಆ ಊರಿನ ಜನ ಹೇಗಿದ್ದಾರೆ ನಾವೇ ನೋಡ್ಕೊಂಡು ಬರೋಣ. ಅದಾದಮೇಲೆ ಯಾವ ರೀತಿಯಾದಂತಹ ಆ ಜನರಿಗೆ ತಕ್ಕ ದಾರಿಯನ್ನು ತರಬೇಕು ಅನ್ನೋದನ್ನು ಮುಂದೆ ಯೋಚನೆ ಮಾಡೋಣ ಅಂತ ಅಂದರು. ರಾಜ ತನ್ನ ರಥದಲ್ಲಿ ಹತ್ಕೊಂಡು ಊರನ್ನು ಪ್ರವೇಶ ಮಾಡ್ತಾ ಇದ್ದಾರೆ. ಆದರೂ ರಾಜ ಬಂದಿದ್ದಾನೆ ಅಂತ ಕೊಂಚನೂ ಮರ್ಯಾದೆ ಕೊಡೋದಿಲ್ಲ. ಸೋಮಾರಿ ಜನಗಳು ಎದ್ರು, ಓ, ರಾಜ ಬಂದಿದ್ದಾರಾ, ಬರಲಿ ಬಿಡಿ, ಮತ್ತೆ ಮಲಕ್ಕೊಂಡ್ರು. ಇದನ್ನು ನೋಡಿದ ರಾಜನಿಗೆ ಅನ್ನಿಸ್ತು, ಈ ಊರಲ್ಲಿ ಏನೋ ತಪ್ಪು ನಡೀತಾ ಇದೆ. ಊರೆಲ್ಲ ತಿಪ್ಪೆ ಕಸ ಥರ ತುಂಬ್ಕೊಂಡು ಹೋಗಿದೆ. ಈ ಜನಕ್ಕೆ ಸರಿಯಾಗಿ ಬುದ್ಧಿಯನ್ನು ಕಲಿಸ್ಬೇಕು. ರಾಜ ಹೊರಟ ಆ ಊರನ್ನು ನೋಡಿ ಹೇಗಿದೆ ಅಂತ ಪರೀಕ್ಷೆ ಮಾಡೋಕ್ಕೆ. ಊರಲ್ಲಿ ಎಲ್ಲ ಕಡೆ ಇದೇ ರೀತಿಯ ಜನ ಇದ್ದಾರೆ. ರಾಜ ಈಗ ಸ್ವಲ್ಪ ಜನರನ್ನು ಕರ್ಕೊಂಡು ಬಂದು ರುಚಿಯಾದ ಅಡುಗೆಯನ್ನು ಮಾಡಿದ್ರು, ಹಾಡನ್ನು ಹೇಳಿದ್ದು, ನೃತ್ಯವನ್ನು ಮಾಡ್ತಾ ಇದ್ದಾರೆ. ಆದರೂ ಈ ಸೋಮಾರಿ ಜನ ಎದ್ದೇಳ್ತಾನೇ ಇಲ್ಲ. ಈಗ ರಾಜನಿಗೆ ಒಂದು ಉಪಾಯ ಹೊಳಿತು. ಏನಪ್ಪ ಅಂತ ಹೇಳಿದ್ರೆ, ಇಷ್ಟು ಸೋಮಾರಿ ಆಗೋದಕ್ಕೆ ಬಲವಾದ ಕಾರಣ ಏನೋ ಇರಬೇಕು. ರಾಜ ಊರನ್ನೆಲ್ಲ ಪರೀಕ್ಷಿಸಿದ. ಅಲ್ಲಿ ಅವರಿಗೆ ಗೊತ್ತಾಗಿದ್ದು ಏನಪ್ಪ ಅಂತ ಹೇಳಿದ್ರೆ, ಈ ಊರಲ್ಲಿ ಯಾರೋ ಒಬ್ಬ ವ್ಯಕ್ತಿಯಿಂದ ಇವರೆಲ್ಲ ಹೀಗೆ ಇದ್ದಾರೆ ಅಂತ. ರಾಜ ಏನು ಮಾಡ್ದ, ಅವ್ರಿಗೆಲ್ಲರಿಗೂ ಬುದ್ಧಿ ಕಲಿಸ್ಬೇಕು ಅಂತ ನಿರ್ಧಾರ ಮಾಡಿದ್ರು. ದಿನೇ ಅವರಿಗೆ ರುಚಿಯಾದ ಊಟವನ್ನು ಇದ್ದ ಜಾಗದಲ್ಲೇ ರಾಜ ತಗೊಂಡು ಹೋಗಿ ಕೊಡ್ತಾ ಇದ್ದಾರೆ. ಜನ ಅದನ್ನು ತಿಂತಾ ಇದ್ದಾರೆ. ತಿಂದಾದ್ಮೇಲೆ ಮತ್ತೆ ಅಲ್ಲೇ ಮಲಗ್ತಾ ಇದ್ದಾರೆ. ಅವರು ಚಪ್ಪಾಳೆ ತಟ್ತಾ ಇದ್ದಾರೆ, ನೃತ್ಯ ಮಾಡ್ತಾ ಇದ್ದಾರೆ. ಈ ಜನ ಮಾತ್ರ ಯಾವುದೇ ಕಾರಣಕ್ಕೂ ಎದ್ದೇಳ್ತಾನೆ ಇಲ್ಲ. ಸೋಮಾರಿತನ ಮೈಯಲ್ಲಿದೆ. ಕೊನೆಗೆ ಬಿಸಿಯಾದ ಊಟವನ್ನು ತಂದು ಕೊಟ್ಟರೆ ಅಲ್ಲೇ ತಿಂತಾ ಇದ್ದಾರೆ. ಕ್ಷಣ ಮಾತ್ರದಲ್ಲಿ ತಿಂದು ಅಲ್ಲೇ ಮಲಗ್ತಾ ಇದ್ದಾರೆ. ರಾಜನಿಗೆ ಈಗ ಒಂದು ಉಪಾಯ ಉಳಿತು. ಆ ಊರಲ್ಲಿರೋ ಎಲ್ಲ ಜನರನ್ನು ಸೇರಿಸ್ತಾರೆ. ಈಗ ಒಂದು ಪರೀಕ್ಷೆ ಇದೆ. ಏನಪ್ಪ ಅಂತೇಳಿದ್ರೆ, ಈ ಊರಲ್ಲಿ ಅತ್ಯಂತ ಸೋಮಾರಿ ಯಾರು, ದಯವಿಟ್ಟು ಕೈಯನ್ನು ಎತ್ತಿ ಎದ್ದಿತ್ಕೊಳ್ಳಿ ಅಂತ ಹೇಳಿದರು.
ಅದರಲ್ಲಿ ಒಬ್ಬ ತಾತ ಎದ್ದಳ್ಳೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಆತನೇ ಮೂಲ ಸೋಮಾರಿ. ಈಗ ರಾಜನಿಗೆ ಗೊತ್ತಾಯಿತು ಈ ಜನ ಹೀಗೆ ಆಗೋದಕ್ಕೆ ಈ ತಾತನೇ ಮುಖ್ಯ ಕಾರಣ ಅಂತ. ಅದಕ್ಕಾಗಿ ರಾಜ ಏನು ಮಾಡ್ತಾನೆ, ಆ ತಾತನಿಗೆ ಬುದ್ಧಿ ಹೇಳ್ತಾನೆ. ನೀನೇನಾದರೂ ಈ ಜನರನ್ನು ಬದಲಾಯಿಸದೇ ಇದ್ದರೆ ನಿನಗೆ ಶಿಕ್ಷೆಯನ್ನು ಕೊಡ್ತೀನಿ ಅಂತ. ಆಗ ಆ ತಾತ ಊರ ಜನರನ್ನು ಸೇರಿಸ್ಕೊಂಡು ಸ್ವಚ್ಛ ಮಾಡೋಕ್ಕೆ ಶುರು ಮಾಡಿದ್ರು. ಎಷ್ಟು ಸ್ವಚ್ಛ ಅಂತೇಳಿದ್ರೆ, ಈ ಹಿಂದೆ ತಿಪ್ಪೆ ಅಂತಿದ್ದ ಊರು ಈಗ ಸ್ವಚ್ಛವಾಯಿತು. ಎಲ್ಲ ಜನರು ಹೊಲದ ಕೆಲಸದಲ್ಲಿ ತಮ್ಮ ಕಾರ್ಯವನ್ನು ಶುರು ಮಾಡಿಕೊಂಡ್ರು. ಈ ಹಿಂದೆ ಅಲ್ಲೇ ತಿಂದು ಅಲ್ಲೇ ಮಲಗ್ತಿದ್ದ ಜನರಿಗೆ ಆ ತಾತ ಬುದ್ಧಿ ಹೇಳ್ತಾ ಇದ್ದಾರೆ. ಇದರಿಂದ ಜನ ಎಚ್ಚೆತ್ಕೊಂಡ್ರು. ಆಗ ರಾಜ ಆ ಊರಿಗೆ ಭೇಟಿ ಕೊಡ್ತಾ ಇದ್ದಾರೆ. ನೋಡಿದರೆ ಆಶ್ಚರ್ಯ ಕಾದಿತ್ತು. ಊರೆಲ್ಲ ಸ್ವಚ್ಛವಾಗಿ ಜನರೆಲ್ಲ ತಮ್ಮ ತಮ್ಮ ಹೊಲದಲ್ಲಿ ಕೆಲಸ ಮಾಡಿಕೊಂಡು ಬದುಕ್ತಾ ಇದ್ದಾರೆ. ಈಗ ರಾಜನಿಗೆ ಖುಷಿಯಾಯಿತು. ರಾಜ ಮಾಡಿದ್ದೊಂದೇ ಉಪಾಯ, ಏನು ಹೇಳಿ? ಮೂಲತಃ ಯಾರು ಈ ಕಾರ್ಯವನ್ನು ಮಾಡ್ತಿರೋದು ಆ ಊರಿನ ಅತ್ಯಂತ ವಯಸ್ಸಾದ ಅಜ್ಜ. ಯಾಕಂದರೆ ರಾಜ ಕೇಳ್ತಾನೆ, ಯಾರು ಸೋಮಾರಿ ಅಂತ ಹೇಳಿ ಎದ್ದು ನಿಂತ್ಕೊಳ್ಳಿ ಅಂದರೆ ಆ ತಾತಗೆ ಎದ್ದು ನಿಂತ್ಕೊಳ್ಳೋಕ್ಕೂ ಸೋಮಾರಿತನ. ರಾಜನಿಗೆ ಗೊತ್ತಾಯಿತು. ಹಾಗಾಗಿ ಆ ತಾತನಿಗೆ ಬುದ್ಧಿ ಹೇಳಿ ಆ ಊರಿನ ಜನರನ್ನು ತಿದ್ದುವಂತೆ ರಾಜ ಮನವಿ ಮಾಡಿಕೊಂಡ್ರು. ಈಗ ಊರಿನ ಜನ ಎಲ್ಲ ಸೇರಿ ಅಜ್ಜನ ತಾತನ ಮಾತನ್ನು ಕೇಳಿ ಸೋಮಾರಿತನವನ್ನು ದೂರ ಇಟ್ಟು ಈಗ ದುಡಿದು ತಿನ್ನೋದಕ್ಕೆ ಅವರು ಮುಂದುವರಿತಾ ಇದ್ದಾರೆ. ತಮ್ಮ ಊರನ್ನು ಸ್ವಚ್ಛವಾಗಿ ಇಟ್ಕೊಳ್ಳೋದ್ರ ಮೂಲಕ ಸೋಮಾರಿತನ ಇದ್ದಂತಹ ಗ್ರಾಮ ಮಾದರಿ ಗ್ರಾಮವಾಗಿ ಮಾರ್ಪಾಟು ಮಾಡೋದಕ್ಕೆ ನಿರ್ಧಾರ ಮಾಡ್ತಾರೆ. ನೋಡಿದ್ರಲ್ಲ, ಸೋಮಾರಿತನ ಒಳ್ಳೆಯದಲ್ಲ. ಸೋಮಾರಿತನ ಯಾವತ್ತಿದ್ದು ಕೇಡು. ಭೂಮಿಗೆ ಬಂದಿದ್ದೀವಿ, ದುಡಿಬೇಕು, ತಿನ್ನಬೇಕು. ಆಲಸ್ಯದಿಂದ ಇದ್ದರೆ ಅಮೃತವೂ ವಿಷ ಆಗುತ್ತೆ. ಈ ವಿಷಯವನ್ನು ಕೇಳಿ ರಾಜ ಈಗ ಬಹಳ ಸಂತೋಷಪಟ್ಟರು. ಅಲ್ಲಿದ್ದಂಥ ಸೈನಿಕರು ರಾಜನಿಗೆ ಅತ್ಯಂತ ಸಂತೋಷವನ್ನು ವ್ಯಕ್ತಪಡಿಸಿದರು. ಈಗ ಊರಿನ ಜನ ರಾಜನ ಬಳಿ ಬಂದರು. ಸ್ವಚ್ಛವಾದ ಗ್ರಾಮ ಮಾಡಿಕೊಂಡ್ರು.